ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವ್ಲಾಗ್ಸ್. ಸೊ ನಾವು 5 o'clock ಆಗ್ತಾ ಬಂತು ಅಂತ ಹೇಳ್ಬಿಟ್ಟು ಏನೇನು ಬೇಕು ಅನ್ನೋದನ್ನೆಲ್ಲನೂ ಫ್ರೂಟ್ಸು ಏನೇನು ಬೇಕು, ಡ್ರೈ ಫ್ರೂಟ್ಸು, ಸ್ವೀಟ್ಸು ಎಲ್ಲನೂ ಕೂಡ ಅರೇಂಜ್ ಮಾಡಿ ನಾವು ಒಂದು ದಸ್ತರ್ ಥರ ಹಾಕ್ತೀವಿ. ದೆನ್ ಆ ದಸ್ತರ್ಗೆ ಏನೇನು ಬೇಕು ಅನ್ನೋದನ್ನೆಲ್ಲನೂ ನಾನು ಸಿಸ್ಟರ್ ಕೂಡ ಬಂದು ಅರೇಂಜ್ ಮಾಡ್ಕೊತಿದ್ದೀವಿ. ಸೊ ಅದು ಮಣ್ಣು ಹಾಕಿದ್ವಲ್ಲ, ಅದು ರೆಡ್ ಸಾಯಿಲ್ ಹಾಕಿದ್ವಲ್ಲ, ಅದ್ರ ಮೇಲೆ ಒಂದು ಗ್ರೀನ್ ಕ್ಲಾತ್ ಹಾಕಿಬಿಟ್ಟು ಅದಕ್ಕೆ ಏನೇನು ಬೇಕು ಅನ್ನೋದನ್ನ ಹೇಳ್ಬಿಟ್ಟು ಫ್ರೂಟ್ಸು ಲೈಕ್ ಖೀರು, ಪೂರಿ ಎಲ್ಲ ಮಾಡಿರ್ತೀವಲ್ಲ, ಲೈಕ್ ಏನೇನು ಬೇಕು ಪ್ರಸಾದ ಅದಕ್ಕೆ ಅದೆಲ್ಲನೂ ಕೂಡ ಬಂದು ಸಿಸ್ಟರ್ ಅರೇಂಜ್ ಮಾಡ್ತಿದ್ದಾರೆ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ನಿಮ್ಮ ಫೋನಿಗೆ ಬರೋದು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ನೋಡಿ, ಸಿಸ್ಟರ್ ಬಂದು ಲೈನಾಗಿ ಏನೇನು ಬೇಕು ಅನ್ನೋದನ್ನು ಅರೇಂಜ್ ಮಾಡ್ತಿದ್ದಾರೆ. ಫೈನಲ್ ಲುಕ್ ಬಂದು ಅಲ್ಲಿ ಶೋ ಯು ಗಾಯ್ಸ್ ಹೇಗೆ ಅಂತ ಹೇಳ್ಬಿಟ್ಟು. ದೆನ್ ಬಂದು ಅದು ಲೈಕ್ ಏನು ಹೇಳ್ತಾರೆ, ದೀಪ ಎಲ್ಲನೂ ಅಂಟಿಸ್ಬಿಟ್ವಿ. ನಾವು ದೀಪಕ್ಕೆ ಏನೇನು ಬೇಕು ಅನ್ನೋದನ್ನ ಬಂದು ಅರೇಂಜ್ ಮಾಡ್ಕೊತಿದ್ದೀವಿ. ಸೊ ದೀಪಕ್ಕೆ ಏನೇನು ಬೇಕು ಅನ್ನೋದನ್ನೆಲ್ಲ ಹೇಳ್ಬಿಟ್ಟು ನಾನು ನನ್ನ ಸಿಸ್ಟರು ನೀಟಾಗಿ ಬಾತ್ ಮಾಡ್ಕೊಬಂದು ನಾವು ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ವಿ. ಲೈಕ್ ನಮ್ಮ ಬ್ರದರು ಮತ್ತು ಅವರು ಎಲ್ಲರೂ ಆಚೆ ಹೋಗಿದ್ರು ಎಲ್ಲರೂ. ಸೊ ನಮ್ಗೆ ಏನೇನು ಬೇಕು ಅನ್ನೋದನ್ನ ಕೂಡ ನಾವು ಬಂದು ಅರೇಂಜ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಕಮೆಂಟ್ ಮಾಡಿ. ಲೈಕ್ ನಮ್ದಲ್ಲಿ ಹಿಂಗೆ ಮಾಡ್ತೀವಿ, ಬಟ್ ಇದೇ ಥರ ಡಿಫ್ರೆಂಟ್ಸ್ ಟೈಪ್ಸಲ್ಲಿ ಬೇರೆ ಬೇರೆ ಥರ ಜನ ಬೇರೆ ಬೇರೆ ಥರ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಬಂದು ಹಿಂಗೆ ಮಾಡೋದು, ಲೈಕ್ ಮಮ್ಮಿಗೆ ಹಿಂಗೆ ಗೊತ್ತಿರೋದು, ನಾವು ಹೀಗೆ ಮಾಡೋದು ಹೇಗೆ ಇದೆ ಅಂತ ಹೇಳಿಬಿಟ್ಟು ಬಂದು ಕಮೆಂಟ್ ಮಾಡಿ. ಸೊ ಫೈನಲಿ ಬಂದು ಫಾತೆಹಾಗೆ ಅಜ್ಜಿ ಕೂಡ ಬಂದಿದ್ದರು ಓದ್ಸೋಕ್ಕೆ. ಅವ್ರು ಬಂದು ಫಾತೆಹ ಓದಿಸ್ಬಿಟ್ಟು ಹೋದರು. ಅವ್ರು ಆದಮೇಲೆ ಲೈಕ್ ಈವ್ನಿಂಗ್ ಗಂಟ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಎಲ್ಲರಿಗೂ ಊಟ ಹಾಕಿ ಕಳಿಸ್ತಿರ್ತೀವಿ. ಸೊ ನಾನು ಊಟ ಹಾಕೋದನ್ನ ಕ್ಯಾಪ್ಚರ್ ಮಾಡಿಲ್ಲ ಅನಿಸುತ್ತೆ, ಮೇ ಬಿ ಮನೇಲಿ ಹಿಡ್ದಿರ್ತೀನಿ, ಅದಂತೂ ಗೊತ್ತಿಲ್ಲ. ಬಟ್ ಉಪವಾಸ ಇರ್ತಾರೆ, ಲೈಕ್ ಅಜ್ಜಿ ಸಿಸ್ಟರೆಲ್ಲ ಉಪವಾಸ ಇದ್ದರು, ನಾನು ಇರಲಿಲ್ಲ. ಲೈಕ್ ಫತೆಹ ಆದಮೇಲೆ ಬಂದು ಖವಾಲಿ ಓದಿಸ್ತೀವಿ. ಲೈಕ್ ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ಅವ್ರ ಹಸ್ಬೆಂಡೇ ಬಂದು ಖವಾಲಿ ಓದ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಒಬ್ಬೊಬ್ಬರೇ ಅವ್ರವ್ರು ಏನಾದರೂ ಹರಕೆ ಇರುತ್ತಲ್ಲ, ಅದು ಹರಕೆ ಮಾಡಿಕೊಂಡು ಒಬ್ಬೊಬ್ಬರೇ ಎದ್ದು ಆಚೆ ಹೋಗಿಬಿಟ್ವಿ. ದೆನ್ ಗಾಯ್ಸ್ ಎಲ್ಲನೂ ಮಾಡಿ ನಾನು ಆಚೆ ಬರೋಕ್ಕೆ ಲೈಕ್ 8:30 ಸಮಥಿಂಗ್ ಆಗಿತ್ತು. ನಾನು ಬಂದು ಟಿಫನ್ ಮಾಡಿಕೊಂಡು ಪೂರಿ ಮತ್ತು ಹಲ್ವಾ ಮತ್ತು ಅದು ಪಲ್ಯ, ರೈಸ್ ಮತ್ತು ಸಾಂಬಾರು ಹಾಕಿ ತಿನ್ಕೊಂಡು ನಾನು ನನ್ನ ಬ್ರದರ್ ಹೋಗಿ ಮಲ್ಕೊಬಿಟ್ವಿ. ದೆನ್ ಬಂದು ಅಗೇನ್ 2:30 ಸಮಥಿಂಗ್ ಏನೋ ವೇಕ್ ಆಗಿದ್ವಿ ಇಬ್ಬರು. ಸಿಸ್ಟರ್ ಬಂದು ಹೋಲ್ ನೈಟ್ ಮಲ್ಕೊಂಡಿರಲಿಲ್ಲ. ಸೊ ಎಲ್ಲರಿಗೂ ಊಟಕ್ಕೆ ಇಕ್ಬಿಟ್ಟಿದ್ದೀವಿ. ದೆನ್ ಒಬ್ಬೊಬ್ಬರೇ ಬಂದು ತಿಂತಾ ಹೋಗ್ತಿದ್ದಾರೆ. ದೆನ್ ಬಂದು ಅಜ್ಜಿ ತುಂಬ ಎಲ್ಲರಿಗಿಂತ ಲಾಸ್ಟಲ್ಲಿ ತಿಂತಿದ್ದು ಅಜ್ಜಿ, ಬಿಕಾಸ್ ಅಜ್ಜಿ ಉಪವಾಸ ಇದ್ದರು ಅಂತ ಹೇಳಿಬಿಟ್ಟು. ಫೈನಲಿ ನಮ್ಮ ಫಾತೆಹ ಬಂದು ಹ್ಯಾಪಿಲಿ ಗ್ರೇಟ್ಫುಲಿ ಬಂದು ಕಂಪ್ಲೀಟ್ ಆಗಿದೆ. ದೆನ್ ಬಂದು ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಹಾಗೆ ಸ್ವೀಟ್ಸ್ ಎಲ್ಲ ತಿನ್ಕೊಂಡು ದೆನ್ ಬಂದು ಅದೆಲ್ಲ ಏನೇನು ಅರೇಂಜ್ ಮಾಡಿದ್ವಿ ಅರ್ಲಿ ಮಾರ್ನಿಂಗ್ 5 o'clock ಅದೆಲ್ಲನೂ ಬಂದು ಹಾಗೇನು ಎದ್ಬಿಟ್ವಿ. ದೆನ್ ಬಂದು ಸ್ವಲ್ಪ ಅನ್ನ ಕಮ್ಮಿ ಆಗಿತ್ತು, ಶಾರ್ಟೇಜ್ ಆಗಿತ್ತು ರೈಸು. ದೆನ್ ಬಂದು ನೈಟಿಗೆ ಮನೇಲಿ ಸ್ಟೇ ಮಾಡೋರು ಎಲ್ಲರಿಗೂ ಬೇಕಲ್ಲ ಅಂತ ಹೇಳಿಬಿಟ್ಟು ಅದೇ ಗ್ರೇವಿ ಇತ್ತು, ಅದೇ ಎಲ್ಲನೂ ಇತ್ತು. ಲೈಕ್ ಗೀ ರೈಸ್ ಮಾತ್ರ ಸ್ವಲ್ಪ ಕಮ್ಮಿ ಇತ್ತು. ಸೊ ವೈಟ್ ರೈಸ್ ಮಾಡ್ಕೊಂಡ್ವಿ, ತಿಂದ್ವಿ, ಆರಾಮಾಗಿ ಮಾತಾಡಿದ್ವಿ. ದೆನ್ ಅವ್ರವ್ರ ಮನೆಗೆ ಅವ್ರವ್ರು ಹೊರಟರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅಷ್ಟೇ ಗಾಯ್ಸ್. ಇದು ಬಂದು ನೋಡಿ, ಅದ್ರದ್ದು ಮಿಕ್ಕಿರೋ ಫ್ಲವರ್ಸ್ ಅದು ಇದು ಎಲ್ಲನೂ ಇರುತ್ತಲ್ಲ, ಅದೆಲ್ಲನೂ ತಗೋಗಿ ನಾವು ಬಿಸಾಕ್ಬಿಟ್ಟು ಬರ್ತೀವಿ. ಲೈಕ್ ಹರಿತಾ ಇರಬೇಕು ವಾಟರು, ಆ ಥರ ವಾಟ್ರಲ್ಲಿ ಹಾಕ್ಬಿಟ್ಟು ಬಂದ್ವಿ. ಲೈಕ್ ಕೆಂಗೇರಿ ಹತ್ರ ಹೋಗಿ ಹಾಕ್ಬಿಟ್ಟು ಬಂದ್ವಿ ನೆಕ್ಸ್ಟ್ ಡೇ ಬಂದು. ದೆನ್ ಅಲ್ಲಿ ಫಿಶಸ್ ಎಲ್ಲ ಹಿಡಿತಿದ್ರು. ಲೈಕ್ ನಾನು ಹೋಗಿ ಅಲ್ಲಿ ನೋಡ್ಕೊಂಡು ನಿಂತಿದ್ದೆ. ಒಂದು ಅಂಕಲ್ ಎಷ್ಟು ಫಿಶಸ್ ಹಿಡ್ತಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹೊತ್ತು ಕೂಡ ಹೋಗಿ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದೆ. ದೆನ್ ಬಂದು ಅಷ್ಟೇ ಗಾಯ್ಸ್, ಈ ವ್ಲಾಗ್ ಬಂದು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.